ನಮಸ್ಕಾರ. ನೀವೊಬ್ಬ ಪ್ರೊಫೆಷನಲ್ ಕ್ಯಾಡಿ ಆಗಬೇಕು ಅಂದ್ರೆ ಗಾಲ್ಫ್ ನಿಯಮಗಳನ್ನ, ಅದರಲ್ಲೂ ಮುಖ್ಯವಾಗಿ ಬಂಕರ್ ರೂಲ್ಸ್ ಬಗ್ಗೆ ತಿಳ್ಕೊಂಡಿರೋದು ತುಂಬಾನೇ ಮುಖ್ಯ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಈಗ ಪ್ಲೇಯರ್ ಅವರ ಬಾಲ್ ಬಂಕರ್ ಒಳಗೆ ಅಥವಾ ಅದರ ಹತ್ರ ಬಿದ್ರೆ ಒಬ್ಬ ಕ್ಯಾಡಿಯಾಗಿ ನಿಮ್ಗೆ ಏನೆಲ್ಲ ಗೊತ್ತಿರಬೇಕು? ರೂಲ್ 12 ಅಂದ್ರೆ ನಿಯಮ 12ರ ಮೊದಲ ಭಾಗವನ್ನ ಇವತ್ತು ವಿವರವಾಗಿ ನೋಡೋಣ. ಮೊದಲನೇದಾಗಿ ನಾವು ಮಾಡಬೇಕಿರೋ ಅತೀ ಮುಖ್ಯವಾದ ಕೆಲಸ ಅಂದ್ರೆ ಬಾಲ್ ನಿಜವಾಗ್ಲೂ ಬಂಕರ್ ಒಳಗೆ ಇದೆಯಾ ಅಥವಾ ಹೊರಗೆ ಇದೆಯಾ ಅಂತ ಖಚಿತ ಮಾಡ್ಕೊಳ್ಳೋದು. ಯಾಕಂದ್ರೆ ರೂಲ್ಸ್ ಈ ವಿಷಯದಲ್ಲಿ ತುಂಬಾನೇ ಸ್ಪಷ್ಟವಾಗಿದೆ. ಸೊ ಇದನ್ನ ಸರಿಯಾಗಿ ಡಿಸೈಡ್ ಮಾಡೋದು ನಮ್ಮ ಫಸ್ಟ್ ಸ್ಟೆಪ್. ಸರಿ, ಹಾಗಾದ್ರೆ ಬಾಲ್ ಬಂಕರ್ನಲ್ಲಿದೆ ಅಂತ ಯಾವಾಗ ಹೇಳ್ಬೋದು? ಇದು ತುಂಬಾ ಸಿಂಪಲ್. ನೋಡಿ, ಬಾಲ್ನ ಯಾವುದೇ ಒಂದು ಚೂರು ಭಾಗ ಮರಳನ್ನ ಟಚ್ ಮಾಡ್ತಿದ್ರು ಸಾಕು, ಅದು ಬಂಕರ್ನಲ್ಲಿದೆ ಅಂತಾನೆ ಅರ್ಥ. ಆದ್ರೆ ಒಂದು ವೇಳೆ ಬಾಲ್ ಬಂಕರ್ನ ಅಂಚಿನ ಒಳಗೆ ಹುಲ್ಲು ಅಥವಾ ಮಣ್ಣಿನ ಮೇಲೆ ಇದ್ದು ಮರಳಿಗೆ ಸ್ವಲ್ಪನೂ ಟಚ್ ಆಗ್ಲಿಲ್ಲ ಅಂದ್ರೆ ಆಗ ಅದು ಬಂಕರ್ನಲ್ಲಿ ಇಲ್ಲ ಅಂತ ಪರಿಗಣಿಸ್ತೀವಿ. ಈ ಚಿತ್ರದಲ್ಲಿ ನೋಡಿ, ಬಾಲ್ನ ಒಂದು ಸಣ್ಣ ಭಾಗ ಅಷ್ಟೇ ಮರಳಿಗೆ ಟಚ್ ಆಗ್ತಿದೆ. ಇಷ್ಟೇ ಸಾಕು. ರೂಲ್ ಪ್ರಕಾರ ಇದು ಖಂಡಿತವಾಗಿಯೂ ಬಂಕರ್ನಲ್ಲಿದೆ ಅಂತಾನೆ ಅರ್ಥ. ಹಾಗಾಗಿ ರೂಲ್ 12 ಇಲ್ಲಿ ಅಪ್ಲೈ ಆಗುತ್ತೆ. ಈಗ ಈ ಸಿಚುವೇಶನ್ ನೋಡಿ. ಇಲ್ಲಿ ಬಾಲ್ ಬಂಕರ್ ಲೈನ್ನ ಒಳಗೆ ಇದೆ, ಆದ್ರೆ ಒಂದು ಪುಟ್ಟ ಹುಲ್ಲಿನ ಮೇಲೆ ಕೂತಿದೆ. ಮುಖ್ಯವಾಗಿ ಅದು ಸ್ಯಾಂಡನ್ನ ಅಂದ್ರೆ ಮರಳನ್ನ ಸ್ವಲ್ಪನೂ ಟಚ್ ಮಾಡ್ತಿಲ್ಲ. ಅದಕ್ಕೋಸ್ಕರ ಇದನ್ನ ಬಂಕರ್ ಒಳಗಿದೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಬಂಕರ್ ರೂಲ್ಸ್ ಇಲ್ಲಿ ಅನ್ವಯಿಸೋದಿಲ್ಲ. ಓಕೆ, ಬಾಲ್ ಬಂಕರ್ನಲ್ಲಿದೆ ಅಂತ ಕನ್ಫರ್ಮ್ ಆಯ್ತು. ಈಗ ಪ್ಲೇಯರ್ ಶಾಟ್ಗೆ ರೆಡಿ ಆಗೋಕ್ಕೂ ಮುಂಚೆ ಒಬ್ಬ ಕ್ಯಾಡಿಯಾಗಿ ನೀವು ಹೆಲ್ಪ್ ಮಾಡಬಹುದು. ಹಾಗಿದ್ರೆ ಲೀಗಲ್ ಆಗಿ ಅಂದ್ರೆ ನಿಯಮದ ಪ್ರಕಾರ ಏನೆಲ್ಲ ಮೂವ್ ಮಾಡ್ಬೋದು ನೋಡೋಣ ಬನ್ನಿ. ಪೆನಾಲ್ಟಿ ಇಲ್ದೆ ನೀವು ಮಾಡ್ಬೋದಾದ 3 ಮುಖ್ಯ ಕೆಲ್ಸಗಳಿವೆ. 1. ಲೂಸ್ ಇಂಪಿಡಿಮೆಂಟ್ಸ್ ಅಂದ್ರೆ ಒಣ ಎಲೆ, ಕಲ್ಲು, ಸಣ್ಣ ಕಡ್ಡಿಗಳು ಇವನ್ನೆಲ್ಲ ತೆಗೆದುಹಾಕ್ಬೋದು. 2. ಮೂವಬಲ್ ಒಬ್ಸ್ಟ್ರಕ್ಷನ್ಸ್ ಅಂದ್ರೆ ರೇಕ್ ಅಥವಾ ಮಾರ್ಕರ್ಗಳಂತಹ ವಸ್ತುಗಳನ್ನ ಆಚೆ ಇಡಬಹುದು. ಕೊನೆಯದಾಗಿ ನಿಮ್ಮ ಗಾಲ್ಫ್ ಬ್ಯಾಗ್ ಅಥವಾ ಬೇರೆ ಯಾವುದೇ ಉಪಕರಣಗಳನ್ನ ಬಂಕರ್ ಒಳಗೆ ಇಡೋದ್ರಿಂದ ಯಾವುದೇ ಪೆನಾಲ್ಟಿ ಇರೋದಿಲ್ಲ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನಪಲ್ಲಿಟ್ಕೊಳ್ಳಿ. ಈಗ ನೀವು ಆ ಎಲೆ, ಕಲ್ಲುಗಳನ್ನು ಎಚ್ಚರಿಕೆಯಿಂದ ತೆಗೆಯುವಾಗ ಆಕಸ್ಮಿಕವಾಗಿ ನಿಮ್ಮ ಕೈ ಮರಳಿಗೆ ಟಚ್ ಆದ್ರೆ ಅದಕ್ಕೆ ಪರ್ಮಿಷನ್ ಇದೆ. ಇದನ್ನ ರೀಸನಬಲ್ ಟಚಿಂಗ್ ಅಂತ ರೂಲ್ಸ್ ಇಡುತ್ತೆ. ಸೊ ಚಿಂತೆ ಬೇಡ. ಆದ್ರೆ ಮರಳನ್ನ ಟಚ್ ಮಾಡೋ ವಿಚಾರದಲ್ಲಿ ಒಂದು ಕಾಮನ್ ಮಿಸ್ಟೇಕ್ ನಡೆಯುತ್ತೆ. ಇದರಿಂದ ಸುಮ್ನೆ ಪೆನಾಲ್ಟಿ ಬೀಳುತ್ತೆ. ಇದನ್ನ ನಾವು ಖಂಡಿತ ಅವಾಯ್ಡ್ ಮಾಡಲೇಬೇಕು. ಹಾಗಿದ್ರೆ ಶಾಟ್ಗೆ ರೆಡಿ ಆಗುವಾಗ ತುಂಬಾ ಜನ ಕ್ಯಾಡಿಗಳು ಮತ್ತು ಪ್ಲೇಯರ್ಗಳು ಮಾಡೋ ಆ ದೊಡ್ಡ ತಪ್ಪು ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಮರಳನ್ನ ಟಚ್ ಮಾಡೋ ವಿಚಾರದಲ್ಲಿ ಸ್ಟ್ರಿಕ್ಟಾಗಿ ಯಾವುದು ಬ್ಯಾನ್ ಆಗಿದೆ? ಅದು ಮರಳಿನ ಕಂಡೀಷನ್ ಹೇಗಿದೆ ಅಂತ ಟೆಸ್ಟ್ ಮಾಡಕ್ಕೆ ಬೇಕಂತಾನೆ ಅದನ್ನ ಮುಟ್ಟೋದು. ಅಂದ್ರೆ ಶಾಟ್ ಹೊಡೆಯೋಕ್ಕೂ ಮುಂಚೆ ಮರಳು ಎಷ್ಟು ಡೀಪ್ ಇದೆ, ಎಷ್ಟು ಸಾಫ್ಟ್ ಇದೆ ಅಂತ ಚೆಕ್ ಮಾಡೋದು. ಇದು ಕಂಪ್ಲೀಟ್ ಆಗಿ ನಿಷಿದ್ಧ. ಈ ಥರದ ಕೆಲಸಗಳನ್ನ ಮಾಡಿದ್ರೆ ಜನರಲ್ ಪೆನಾಲ್ಟಿ ಬೀಳುತ್ತೆ. ಉದಾಹರಣೆಗೆ, ಮರಳು ಹೇಗಿಲ್ಲ ಅಂತ ಕೈಯಿಂದ ಮುಟ್ಟಿ ನೋಡೋದು, ಅಥವಾ ಬಾಲ್ನ ಹಿಂದೆ ಮುಂದೆ ಕ್ಲಬ್ನಿಂದ ಮರಳನ್ನ ಟಚ್ ಮಾಡೋದು, ಅಥವಾ ಪ್ರಾಕ್ಟೀಸ್ ಸ್ವಿಂಗ್ ಮಾಡುವಾಗ ಕ್ಲಬ್ ಮರಳಿಗೆ ತಾಗೋದು. ಇವೆಲ್ಲವೂ ಮರಳನ್ನ ಟೆಸ್ಟ್ ಮಾಡ್ತಿದ್ದೀರಾ ಅಂತಾನೆ ಲೆಕ್ಕಕ್ಕೆ ಬರುತ್ತೆ. ಸೊ ಈ ಮುಖ್ಯವಾದ ವಿಷಯವನ್ನ ಯಾವತ್ತೂ ಮರಿಬೇಡಿ. ನಮ್ಮ ಕ್ಯಾಡಿ ಜ್ಞಾಪನೆಗೆ ಏನಪ್ಪಾ ಅಂದ್ರೆ, ಒಬ್ಬ ಪ್ರೊಫೆಷನಲ್ ಕ್ಯಾಡಿ ಆಗೋಕೆ ಆಟದ ಫಾರ್ಮ್ಯಾಟ್, ಅದರ ಅರ್ಥ ಮತ್ತು ಟೆಕ್ನಿಕಲ್ ವಿಷಯಗಳನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಸರಿ, ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.